ನಾನು ನಿಮ್ಮ ಚಂದನ್ ಗೌಡ. ನಾನೊಬ್ಬ ಫುಲ್ ಟೈಮ್ ಸ್ಟಾಕ್ ಮಾರ್ಕೆಟ್ ಟ್ರೇಡರ್ ಇದ್ದೀನಿ ಅಂಡ್ ಫುಲ್ ಟೈಮ್ ಸ್ಟಾಕ್ ಮಾರ್ಕೆಟ್ ಟ್ರೈನರ್ ಕೂಡ ಇದ್ದೀನಿ. ಹೇಗೆ ಕಂಪ್ಲೀಟ್ ಮಾಡಿದರೆ ಇವತ್ತಿನ ಡೇ? ನಾನು ಇವತ್ತು ಟ್ರೇಡ್ ಮಾಡಿಲ್ಲ ಬಿಕಾಸ್ ನಾನು ಹೆಲ್ತ್ ಅಪ್ಸೆಟ್ ಇರೋದ್ರಿಂದ ನನ್ನ ಚಾರ್ಟ್ ಕೂಡ ನೋಡೋಕ್ಕಾಗಿಲ್ಲ. ಇವಾಗ ಐ ಜಸ್ಟ್ ವೋಕಪ್ ಅನ್ನು ನೋಡ್ತಾ ಇದ್ದೆ ಮಾರ್ಕೆಟ್ನ. ಸೊ ಹಾಗಾಗಿ ನಿಮಗೂ ಒಂದು ಚಾರ್ಟ್ ಲರ್ನಿಂಗ್ ಬಗ್ಗೆ ಕಾನ್ಸೆಪ್ಟ್ ಕೂಡ ತಿಳಿಸೋಣ ಅನ್ನಿಸ್ತು. ನನ್ನ ಸ್ಟೂಡೆಂಟ್ಸ್ ಗ್ರೂಪಲ್ಲಿ ಅಪ್ಡೇಟ್ಸ್ನ ಕಂಪ್ಲೀಟ್ ಮಾಡಿ ಸೊ ನಿಮಗೆ ಒಂದು ಯೂಟ್ಯೂಬ್ ವಿಡಿಯೋನ ಮಾಡ್ತಾ ಇದ್ದೀನಿ. ಸೊ ಹೇಗೆ ಕಂಪ್ಲೀಟ್ ಮಾಡಿದರೆ ಇವತ್ತು ಕಂಪ್ಲೀಟ್ ಮಾರ್ಕೆಟ್ ಐ ಗೆಸ್ ಈಸಿ ಟ್ರೇಡೆ, ನಾಟ್ ಏನು ತುಂಬ ಡಿಫಿಕಲ್ಟ್ ಮಾರ್ಕೆಟ್ ಏನಲ್ಲ ಇವತ್ತು. ಯಾಕೆಂದರೆ ಇದು ನಮ್ಮ ಒನ್ ಆಫ್ ದಿ ಸ್ಟ್ರಾಟಜಿ ಪ್ರಕಾರ ಆ್ಯಕ್ಚುಲಿ ಇವತ್ತು ನಮಗೆ ನಮ್ಮ ಸ್ಟ್ರಾಟಜಿ ಪ್ರಕಾರ ಈ ಲೆವೆಲ್ನ ಬ್ರೇಕ್ ಆಗ್ತಿದ್ದಂಗೆ ಲೈಕ್ ಮಾರ್ಕೆಟಲ್ಲಿ ನಿಮಗೆ ಹೇಳಬೇಕು ಅಂದರೆ ಈ ಲೆವೆಲ್ ಎಕ್ಸಾಕ್ಟು ನಿನ್ನೆದು ಹೈ ಏನಿದೆಯಲ್ಲ ಈ ಲೆವೆಲ್ ಬ್ರೇಕ್ ಆಗ್ತಿದ್ದಂಗೆ ತುಂಬ ಟ್ರೇಡ್ ಇರ್ತಿತ್ತು. ಎಕ್ಸಾಕ್ಟ್ ಈ ಕ್ಯಾಂಡಲ್ ಇಲ್ಲಿ ಬ್ರೇಕ್ ಆಗ್ತಿದ್ದಂಗೆ ಯಾರು ಟ್ರೇಡ್ ಮಾಡಿದರೆ ಅವರು ಉತ್ತಮ ಪ್ರಾಫಿಟ್ ಕೂಡ ಮಾಡಿದ್ದಾರೆ, ಇಲ್ಲ ಅಂತ ಅಲ್ಲ. ಸೊ ಇವತ್ತಿಂದು ಈಸಿ ಟ್ರೇಡ್ ಇದು ಬಿಕಾಸ್ ನಮ್ಮ ಒನ್ ಆಫ್ ದಿ ಸ್ಟ್ರಾಟಜಿ ಇದು. ನಿನ್ನೆ ಬಂದು ನಮಗೆ ಶಾರ್ಪ್ ಸೆಲ್ಲಿಂಗ್ ಬಂದಿರೋದ್ರಿಂದ ಮಾರ್ಕೆಟಲ್ಲಿ ಒಂದು ಫ್ಲಾಟು ಒಂದು ಫಾಲೋ ಅಪ್ ಕ್ಯಾಂಡಲ್ ಸಿಗ್ಬೋದು ಅನ್ನೋದೊಂದು. ಸೊ ಹಾಗಾಗಿ ಅದ್ರ ಪ್ರಕಾರನೇ ಯಾರು ಟ್ರೇಡ್ ಮಾಡಿದವರು ಇವತ್ತು ತುಂಬ ಪ್ರಾಫಿಟ್ ಆಗಿದೆ. ಇವತ್ತು ನಿಮಗೆ ಆಕ್ಚುಲ್ ಆಗಿ ಹೇಳಬೇಕು ಅಂದ್ರೆ ಅದಾದ್ಮೇಲೆ ಒಂದು ಶಾರ್ಪ್ ಬೈಯಿಂಗ್ ಕೂಡ ಬಂದಿದೆ ಮಾರ್ಕೆಟಲ್ಲಿ ಬಿಕಾಸ್ ಆಫ್ ಬೈಯಿಂಗ್ ಪ್ರೆಷರ್. ಗೊತ್ತಿಲ್ಲ ಏನಕ್ಕೆ ಈ ಥರ ಶಾರ್ಪ್ ಬೈಯಿಂಗ್ ಬಂದಿದೆ ಅಂತ. ಬಟ್ ಇದಾದ್ಮೇಲೆ ಟ್ರೇಡ್ ಮತ್ತೆ ಇನ್ನೆಲ್ಲೂ ನಿಮಗೆಲ್ಲೂ ಟ್ರೇಡ್ ಮಾಡ್ಲಿಕ್ಕೆ ಸಿಕ್ಕಿಲ್ಲ. ಮಾರ್ಕೆಟ್ ಅದಾದ್ಮೇಲೆ ಕಂಪ್ಲೀಟ್ ವಾಲಟೈಲ್ ಅಂಡ್ ಸೈಡ್ ವೇಸ್ ಬಿದ್ದಿದೆ. ಇಲ್ಲೆಲ್ಲಾದರೂ ನೀವು ಟ್ರೇಡ್ ಮಾಡಿದರೆ ನೀವು ಮಾರ್ಕೆಟಲ್ಲಿ ಟ್ರ್ಯಾಪ್ ಆಗಿರ್ತೀರ. ನೀವು ಮಾರ್ಕೆಟಲ್ಲಿ ಟ್ರ್ಯಾಪ್ ಆಗಬಾರ್ದು ಅಂದರೆ ಇಲ್ಲೆಲ್ಲೂ ಟ್ರೇಡ್ ಮಾಡಬಾರ್ದು. ಇದಾದ್ಮೇಲೆ ನಿಮಗೆ ಮಾರ್ಕೆಟಲ್ಲಿ ಒಂದು ಉತ್ತಮವಾದ ಪ್ಯಾಟ್ರನ್ ಆಗಿದೆ, ಉತ್ತಮವಾದ ಪ್ರೈಸ್ ಆಕ್ಷನ್ ಪ್ಯಾಟ್ರನ್ ಆಗಿ ಕ್ಲಿಯರ್ ಕಟ್ ಆಗಿ ಇಲ್ಲೊಂದು ಬ್ರೇಕ್ ಡೌನ್ ಹೋಗಿದೆ. ಸೊ ಇಲ್ಲಿ ಯಾರಾದರೂ ಟ್ರೇಡ್ ಮಾಡಿದವ್ರಿಗಿದ್ರೆ ಒಂದು ಶಾರ್ಪ್ ಮೂವ್ ಕೊಟ್ಟಿದೆ, ಹಂಗೆ ರಿವರ್ಸಲ್ ಕೂಡ ಆಗಿದೆ. ಸೊ ಯಾರು ಶಾರ್ಪ್ ಮೂವ್ನ ಲೈಕ್ ಎಂಟ್ರಿ ಆದವ್ರಿದ್ರೆ ಒಂದು ಅದರಲ್ಲಿ ಕೂಡ ಒಂದು ಉತ್ತಮವಾದ ಪ್ರಾಫಿಟ್ನ ಮಾಡಿರ್ತೀರಾ ಅನ್ಕೊಳ್ತೀನಿ. ಓಕೆ, ಮತ್ತೆ ಅದನ್ನ ಬಿಟ್ಟರೆ ಇವಾಗ ಮಾರ್ಕೆಟಲ್ಲಿ ನೀವು ಇಲ್ಲಿ ಈಗ ಒಂದು ಬ್ರೇಕ್ಔಟ್ ಆಗಿದೆ, ಬಟ್ ಈ ಬ್ರೇಕ್ಔಟ್ ಫೇಲ್ಯೂರ್ ಆಗೋ ಚಾನ್ಸಸ್ ಕೂಡ ಇದೆ ಬಿಕಾಸ್ ಆಲ್ಮೋಸ್ಟ್ 3 o'clock ಮಾರ್ಕೆಟ್ ಯಾವ ಸೈಡ್ ಮೂವ್ ಆಗುತ್ತೆ ಅನ್ನೋದು ಕೂಡ ನಮಗೆ ಗೊತ್ತಿರೋದಿಲ್ಲ. ಹಾಗಾಗಿ ನಿಮಗೆ ಆಪ್ಷನ್ ಬೈಯಿಂಗಾರು ಮಾಡಿ, ಆಪ್ಷನ್ ಸೆಲ್ಲಿಂಗಾರು ಮಾಡಿ, ಮಾರ್ಕೆಟ್ನ ಕಲೀರಿ. ಏನಕ್ಕೆ ಅಂದರೆ ಮಾರ್ಕೆಟ್ ಕಲ್ತ್ರೇನೆ ಈಸಿ ಆಗೋದು. ಈಗ ನಮ್ಮ ಸ್ಟ್ರಾಟಜಿ ಪ್ರಕಾರ ನಾವು ಇಲ್ಲೆಲ್ಲೂ ಸೆಲ್ ಮಾಡೋಕ್ಕಾಗಲ್ಲ ಅಂದಾಗ ಮಾರ್ಕೆಟ್ ಇಷ್ಟು ಮೂವ್ ಆಗ್ತಿದ್ರು ನಾವು ಇಲ್ಲೆಲ್ಲೂ ಸೆಲ್ ಮಾಡೋದಿಲ್ಲ. ವಿ ವಿಲ್ ವೆಯ್ಟ್, ಮಾರ್ಕೆಟ್ನ ವೆಯ್ಟ್ ಮಾಡಿ ನೋಡ್ತೀವಿ ಎಲ್ಲಿ ಬಂದಾಗ ಟ್ರೇಡ್ ಮಾಡ್ಬೋದು ಅಂತ. ಅದೇ ಥರ ಮಾರ್ಕೆಟಲ್ಲಿ ಇವತ್ತು ನಿಮಗೆ ಬೆಳಗ್ಗೆಯಿಂದ ಟ್ರೇಡ್, ಇದೊಂದು ಟ್ರೇಡ್ ಉತ್ತಮ ಟ್ರೇಡ್, ಇದಕ್ಕಿಂತ ದೊಡ್ಡ ಟ್ರೇಡ್ ಬೇಕಿಲ್ಲ. ಒಳ್ಳೆ ಪ್ರೀಮಿಯಂ ಮೂವ್ ಆಗಿರುತ್ತೆ ಕೂಡ ಇಲ್ಲಿ. ಅದಾದ್ಮೇಲೆ ಶಾರ್ಪ್ ರಿವರ್ಸಲ್ ಬಂದಮೇಲೆ ನಿಮಗೆ ಇಲ್ಲಿ ಸೇಮ್ ಲೆವೆಲ್ಸಲ್ಲಿ ನಾವು ಟ್ರೇಡ್ ಮಾಡ್ಲಿಕ್ಕೆ ಆಗೋದಿಲ್ಲ. ಮಾರ್ಕೆಟಲ್ಲಿ ವೆಯ್ಟ್ ಮಾಡಬೇಕು. ಇದೆಲ್ಲ ಆಪ್ಷನ್ ಸೆಲ್ಲರ್ಸ್ಗಳು ಸ್ಟ್ರಾಂಗಲ್ ಮಾಡ್ಲಿಕ್ಕೆ ಸ್ಟಾರ್ಟ್ ಆಗ್ತಾರೆ. ಆಮೇಲೆ ಇದೊಂದು ಬ್ರೇಕ್ಔಟು. ಇವಾಗ ಮಾರ್ಕೆಟು ನಿಮಗೆ ಸೆಕೆಂಡ್ ಹಾಫಲ್ಲಿ ಅಗೇನ್ ಬೈಯಿಂಗ್ ಪ್ರೆಷರ್ನ ತೋರಿಸ್ತಿದೆ. ಸೊ ನಾಳೆ ಮಾರ್ಕೆಟ್ ಏನಾಗ್ಬೋದು ಅನ್ನೋದು ಇಟ್ಸ್ ಲೈಕ್ ಅ ಸಿಂಪಲ್ ಲಾಜಿಕ್. ಇವತ್ತೇನಾದರೂ ಮಾರ್ಕೆಟ್ ಇಲ್ಲೇ ಎಲ್ಲಾದರೂ ಕ್ಲೋಸ್ ಆದರೆ ನಾಳೆ ನೋಡೋಣ. ಮಾರ್ಕೆಟಲ್ಲಿ ಏನಾದ್ರು ಗ್ಯಾಪ್ ಡೌನ್ ಇಲ್ಲ, ಫ್ಲಾಟ್ ಇಲ್ಲ, ಗ್ಯಾಪ್ ಅಪ್ ಮೂರಲ್ಲಿ ಒಂದು ಮಾರ್ಕೆಟ್ ಓಪನ್ ಆದಾಗ ನಮಗೆ ಅದ್ರದ್ದೊಂದು ಐಡಿಯಾ ಸಿಗುತ್ತೆ ಏನಾಗ್ಬೋದು ಅಂತ. ಸೊ ಅದು ಕೂಡ ನಮ್ಮ ಸ್ಟೂಡೆಂಟ್ಸಿಗೆ ಗೊತ್ತಿದೆ ಬಿಕಾಸ್ ನಾವು ಔಟ್ ಆಫ್ 10 ಸ್ಟ್ರಾಟಜಿಯಲ್ಲಿ ಇವತ್ತು ಬೆಳಗ್ಗೆ ಇದೊಂದು ಸಿಂಪಲ್ ಈಸಿ ಸ್ಟ್ರಾಟಜಿ, ಈಸಿ ಮನಿ ಫ್ಲೋ. ಸೊ ಅದೇ ಥರ ನಿಮಗೆ ನಾಳೆ ಮಾರ್ಕೆಟ್ ಏನು ಮೂವ್ ಆಗುತ್ತೆ ಅದ್ರ ಮೇಲೆ ನಮಗೆ ಮಾರ್ಕೆಟ್ ಸ್ಟ್ರಾಟಜಿ ಕೂಡ ನಾವು ಡಿಪೆಂಡ್ ಆಗಿರುತ್ತೆ. ಸೊ ಈಸಿಯಾಗಿ ನೀವು ಎಷ್ಟು ಮಾರ್ಕೆಟ್ನ ಈಸಿಯಾಗಿ ನೋಡ್ತೀರಾ ಅಷ್ಟು ಈಸಿ ಆಗಿರುತ್ತೆ ಮಾರ್ಕೆಟ್ನು. ಸೊ ಮಾರ್ಕೆಟ್ನ ಕಲೀರಿ, ಕಲ್ತ್ರೇನೆ ನಿಮಗೆ ಮಾರ್ಕೆಟಲ್ಲಿ ದುಡ್ಡು ಮಾಡ್ಲಿಕ್ಕೆ ಆಗೋದು. ಅದರ್ವೈಸ್ ನೀವು ಮಾರ್ಕೆಟಲ್ಲಿ ದುಡ್ಡು ಮಾಡ್ಲಿಕ್ಕೆ ಆಗೋದಿಲ್ಲ. ಸೊ ನಿಮಗೆ ಇವತ್ತಿಂದು ಏನಾಗಿದೆ, ಈಗ ನಿಮಗೆ ಇಷ್ಟು ಶಾರ್ಪ್ ಬೈಯಿಂಗ್ ಬಂತು ಅಂತ ಯಾರಾದರೂ ಬೈಯಿಂಗ್ ಸೈಡ್ ತೊಗೊಂಡವ್ರಿಗಿದ್ರೆ ಅಗೇನ್ ಮಾರ್ಕೆಟ್ ರಿವರ್ಸಲಲ್ಲಿ ಟ್ರ್ಯಾಪ್ ಮಾಡಿದೆ. ಅಗೇನ್ ಮಾರ್ಕೆಟ್ ಬಯರ್ಸ್ ಮೇಲೆ ಹೋಗಿದ್ದಾರೆ, ಟ್ರ್ಯಾಪ್ ಮಾಡಿದ್ದಾರೆ. ಅಗೇನ್ ಬಯರ್ಸ್ ಮೇಲೆ ತಗೊಂಡೋಗಿದ್ದಾರೆ, ಟ್ರ್ಯಾಪ್ ಮಾಡಿದ್ದಾರೆ, ಕೆಳಗಡೆ ಬಂದಿದ್ದಾರೆ. ಬಟ್ ಸೆಲ್ಲರ್ಸ್ನ ಕೂಡ ಮಾರ್ಕೆಟ್ ಟ್ರ್ಯಾಪ್ ಮಾಡ್ತಾ ಹೋಗ್ತಿದೆ. ಇವಾಗ ಏನು ನಿನ್ನೆ ಸೆಲ್ ಮಾಡ್ಕೊಂಡು ಹೋಗಿದಾರಲ್ಲ, ಈಗ ನಿಮಗೆ ಸ್ಟ್ರಾಂಗಲ್ಸ್ XYZ ಥಿಂಗ್ಸ್ ಏನಾರು ಮಾಡಿಲ್ಲ ಆಪ್ಷನ್ ಸೆಲ್ಲರ್ಸ್ಗಳು, ಅವರೆಲ್ಲರೂ ಮಾರ್ಕೆಟ್ ಇಲ್ಲಿ ಮಕ್ಕರ್ ಮಾಡಿ ನಿಲ್ಸಿದೆ. ಇಟ್ ಮೀನ್ಸ್ ಕನ್ಫ್ಯೂಷನ್ ಸ್ಟೇಟಲ್ಲಿ ನಿಲ್ಸಿದೆ. ಯಾರಿಗೂ ಮಾರ್ಕೆಟ್ ಈಸಿಯಾಗಿ ದುಡ್ಡು ಕೊಟ್ಟಿಲ್ಲ. ಈ ಕಡೆನೂ ಕೂಡ ಇರ್ಬೋದು, ಆ ಕಡೆನೂ ಕೂಡ ಇರ್ಬೋದು. ಸೊ ಹಂಗಾಗಿನೇ ನಿಮಗೆ ಮಾರ್ಕೆಟಲ್ಲಿ ಮೂಮೆಂಟ್ಸ್ಗಳನ್ನ ಹೇಗೆ ಕ್ಯಾಚ್ ಅಪ್ ಮಾಡೋದು ಅನ್ನೋದು ನಿಮಗೆ ಗೊತ್ತಿರಬೇಕು. ಮಾರ್ಕೆಟ್ನ ನೀವು ಲೈಕ್ ಔಟ್ಡೇಟೆಡ್ ಇಂಡಿಕೇಟರ್ಸ್ ಹಾಕೊಳ್ಳೋದ್ರಿಂದ ಆಗಲಿ, ಔಟ್ಡೇಟೆಡ್ ಥಿಂಗ್ಸ್ನ ನೋಡೋದ್ರಿಂದ ನಿಮಗೆ ಮಾರ್ಕೆಟಲ್ಲಿ ಈಸಿಯಾಗಿ ಪ್ರಾಫಿಟ್ ಮಾಡ್ಲಿಕ್ಕೆ ಆಗೋದಿಲ್ಲ. ಮಾರ್ಕೆಟ್ನ ಸಿಂಪಲ್ ಆಗಿ ನೋಡಬೇಕು. ನೀವು ಎಷ್ಟು ಸಿಂಪಲ್ ಆಗಿ ಮಾರ್ಕೆಟ್ನ ನೋಡ್ತೀರಾ ಅಷ್ಟು ಈಸಿ ಆಗುತ್ತೆ ನಿಮಗೆ ಮಾರ್ಕೆಟಲ್ಲಿ ಪ್ರಾಫಿಟ್ ಮಾಡೋದು. ಸೊ ಸೇಮ್ ಲಾಜಿಕ್ಸ್ ಇದರಲ್ಲಿ ಇವತ್ತು ಏನು ಡಿಫಿಕಲ್ಟ್ ಅಂತ ಎಲ್ಲಿ ನಿಮಗೆ ಡಿಫಿಕಲ್ಟ್ ಫೇಸ್ ಮಾಡಿರ್ತೀರ ಗೊತ್ತಾ. ಸೊ ಈ ಲೆವೆಲ್ನ ನೀವೇನಾದರೂ ಬ್ರೀಚ್ ಆದಾಗ ಟ್ರೇಡ್ ಮಾಡಿಲ್ಲ ಅಂದರೆ ಮಾರ್ಕೆಟ್ ರಿಟ್ರೇಸ್ಮೆಂಟ್ ಬಂದಾಗ ನೀವು ಟ್ರೇಡ್ ಮಾಡಿಕ್ಕೆ ಹೋದರೆ ಟ್ರ್ಯಾಪ್ ಆಗಿರ್ತೀರ. ಬಿಕಾಸ್ ಮಾರ್ಕೆಟ್ ಕಂಪ್ಲೀಟಾಗಿ ಟ್ರ್ಯಾಪ್ ಮಾಡಿದೆ ಕೂಡ. ಅಷ್ಟು ಫಾಸ್ಟ್ ಕ್ಯಾಂಡಲ್ ಬಂದಾಗ ಯಾರೂ ಮಾರ್ಕೆಟಲ್ಲಿ ಟ್ರೇಡ್ ಮಾಡ್ಲಿಕ್ಕೆ ಆಗೋದಿಲ್ಲ. ಬಟ್ ನಿಮಗೆ ಬೆಳಗ್ಗೆನೇ ಈ ಸಿಂಪಲ್ ಲಾಜಿಕಲ್ಲಿ ಟ್ರೇಡ್ ಸಿಕ್ಕಿದೆ. ಅದಾದ್ಮೇಲೆ ನಿಮಗೆ ನಮ್ಮ ಸ್ಟ್ರಾಟಜಿ ಪ್ರಕಾರ ನಾನು ಸ್ಟೂಡೆಂಟ್ಸ್ ಕೂಡ ಹೇಳಿದ್ದೀನಿ, ನೀವು ಯಾವುದೇ ಕಾರಣಕ್ಕೂ ಸೆಲ್ಲಿಂಗ್ ಪ್ರೆಷರ್ ಇದ್ದಿನ ಬೈಯಿಂಗ್ ಸೈಡ್ ಮಾಡ್ಲಿಕ್ಕೆ ಆಗೋದಿಲ್ಲ. ಸೇಮ್ ಇಲ್ಲೆಲ್ಲೂ ನಿಮಗೆ ಬೈಯಿಂಗ್ ಟ್ರೇಡ್ ಇಲ್ಲ. ನೋಡಿ ಇಲ್ಲಿ ನೀವೇನು ಅನ್ಕೊಳ್ತೀರಾ, ಈ ಲೆವೆಲ್ ಬ್ರೇಕ್ಔಟ್ ಆಯಿತು ಹೋಗುತ್ತೆ ಅಂತ. ಇಮ್ಮಿಡಿಯೇಟಾಗಿ ರಿವರ್ಸ್ ಆಗಿದೆ ಮಾರ್ಕೆಟ್.
ಅಗೇನ್ ಮಾರ್ಕೆಟಲ್ಲಿ ನಿಮಗೆ ಬೈಯರ್ಸ್ಗಳು ಹೋಲ್ಡ್ ಮಾಡಿ ನಿಲ್ಸಿದರೆ ಅಗೇನ್ ರಿವರ್ಸ್ ಆಗಿದೆ. ಸೊ ದಿಸ್ ಆರ್ ದ ಸಿಂಪಲ್ ಥಿಂಗ್ಸ್. ನಿಮಗೆ ಮಾರ್ಕೆಟಲ್ಲಿ ಇವಾಗ ಪ್ರೆಸೆಂಟು ಆಲ್ಮೋಸ್ಟ್ ನಾನು ನಿಮಗೆ 245 ವಿಡಿಯೋ ಮಾಡ್ತಿರೋದ್ರಿಂದ ನಿಮಗೆ ನಾಳೆ ಬಗ್ಗೆ ಹೇಳೋದಾದ್ರೆ, ಸಿ ಈಸ್ ದ ಲಾಸ್ಟ್ ಶಾರ್ಪ್ ಬಯರ್ ನಾವು ಇನ್ ದ ಮಾರ್ಕೆಟ್. ಇವರಿಬ್ರು ಇವಾಗ ಶಾರ್ಪ್ ಬಯರ್ ಇದ್ದಾರೆ ಮಾರ್ಕೆಟಲ್ಲಿ ಇವತ್ತಿನ ಶಾರ್ಪ್ ಸೆಲ್ಲರ್ಸ್ ಆಲ್ರೆಡಿ ಎಕ್ಸಿಟ್ ಆಗಿದ್ದಾರೆ. ಅವರಿಬ್ರು ಇಲ್ಲ ಇವಾಗ. ಈ ಬ್ರೇಕ್ಔಟ್ ಏನ್ ತೋರಿಸ್ತಿದೆ ಅಲ್ಲಿ ಈಸ್ ದ ಲಾಸ್ಟ್ ಸೆಲ್ಲರ್, ಶಾರ್ಪ್ ಸೆಲ್ಲರ್ ಇದ್ದ ಇಬ್ರು ಬ್ರೇಕ್ಔಟ್ ಅಲ್ಲಿ ಎಕ್ಸಿಟ್ ಆಗಿದ್ದಾರೆ. ಇವಾಗ ಮಾರ್ಕೆಟ್ ಅಲ್ಲಿ ನಿಮಗೆ ನಾಳೆ ಏನಾದ್ರೂ ಮಾರ್ಕೆಟ್ ಫ್ಲಾಟ್ ಓಪನ್ ಆಯ್ತು ಅನ್ಕೊಳ್ಳಿ, ಇಲ್ಲ ಮಾರ್ಕೆಟ್ ಇವನ್ನ ಬ್ರೀಚ್ ಮಾಡಬೇಕು, ಇಲ್ಲ ಮಾರ್ಕೆಟ್ ಮತ್ತೆ ಫಾಲೋ ಅಪ್ ಮಾಡ್ಕೊಂಡು ಮೇಲೆ ಹೋಗ್ಬೇಕು, ಎರಡರಲ್ಲಿ ಒಂದಾಗಬೇಕು. ಸಪೋಸ್ ಸೇಮ್ ಅದನ್ನೇ ನಿಮಗೆ ಸಿಂಪಲ್ ಲಾಜಿಕಲ್ ಗ್ಯಾಪ್ ಅಪ್ ಆರ್ ಗ್ಯಾಪ್ ಡೌನ್ ಆದ್ರೆ ಏನಾಗ್ಬೋದು ಅನ್ನೋದನ್ನು ಕೂಡ ನಿಮಗೆ ಗೊತ್ತಿರಬೇಕು. ಸಪೋಸ್ ಗ್ಯಾಪ್ ಅಪ್ ಆಯ್ತು ಅನ್ಕೊಳ್ಳಿ, ಮಾರ್ಕೆಟ್ ಗ್ಯಾಪ್ ಅಪ್ ಆದ್ರೆ ಇಲ್ಲೆಲ್ಲಾರು ಗ್ಯಾಪ್ ಅಪ್ ಆದ್ರೆ ನಾವು ಒಂದು ರಿಟ್ರೇಸ್ಮೆಂಟ್ ವೇಟ್ ಮಾಡಿದ್ರೆ ಉತ್ತಮವಾದ ಒಂದು ಪೊಸಿಷನ್ ಸಿಗುತ್ತೆ ನಮಗೆ. ಸೊ ಉತ್ತಮವಾದ ಪೊಸಿಷನ್ ಅಲ್ಲಿ ನಾವು ಆರಾಮ್ಸೆ ಪ್ರಾಫಿಟ್ ಮಾಡ್ಕೊಂಡು ಹೋಗ್ಬೋದು. ಸೇಮ್ ಗ್ಯಾಪ್ ಡೌನ್ ಅಲ್ಲಿ ಕೂಡ ಅಷ್ಟೇ. ಗ್ಯಾಪ್ ಡೌನ್ ಆದ್ರೆ ಪ್ಯಾನಿಕ್ ಆಗ್ತಾರೆ. ಹಾಗೇನಿದು ನಿಮಗೆ ಲೈಕ್ ಟ್ರೇಡ್ ಮಾಡಬೇಕಾದ್ರೆ ಸೇಮ್ ವೇ ನಿಮಗೆ ಈ ಲೆವೆಲ್ನ ಅಗೇನ್ ಮಾರ್ಕೆಟ್ ಏನಾದರೂ ಬ್ರೀಚ್ ಮಾಡ್ತು ಅನ್ಕೊಳ್ಳಿ, ಈ ಲೆವೆಲ್ನ ಬ್ರೀಚ್ ಮಾಡ್ತು ಮಾರ್ಕೆಟ್ ಇಲ್ಲಿ ತನಕ ಬಂದು ಈ ಲೆವೆಲ್ನ ನಿಮಗೆ ಏನಾದರೂ ಬ್ರೀಚ್ ಆಗಿದೆ, ಇಲ್ಲ ಆಲ್ರೆಡಿ ಗ್ಯಾಪ್ ಡೌನ್ ಆಗಿದೆ ಇಲ್ಲೆಲ್ಲರೂ ಅಂದರೆ ನೀವು ಒಂದು ರಿಟ್ರೇಸ್ಮೆಂಟ್ ಈಸ್ ದ ಲಾಸ್ಟ್ ಹೋಪ್ ಫಾರ್ ಬಯರ್ಸ್, ಆ ಲೆವೆಲಿಂದ ಮಾರ್ಕೆಟ್ ಮತ್ತೆ ರಿವರ್ಸ್ ಆಗುತ್ತೆ. ಸೊ ದಿಸ್ ಆರ್ ದ ಸಿಂಪಲ್ ಥಿಂಗ್ಸ್ ನೀವು ಅರ್ಥ ಮಾಡ್ಕೊಬೇಕು. ಇಷ್ಟನ್ನು ನಿಮಗೆ ಸಿಂಪಲ್ ಲಾಜಿಕ್ಸ್ಗಳನ್ನ ಅರ್ಥ ಮಾಡ್ಕೊಂಡಷ್ಟು ಮಾರ್ಕೆಟಲ್ಲಿ ಈಸಿಯಾಗಿ ನಿಮಗೆ ದುಡ್ಡು ಮಾಡ್ಲಿಕ್ಕೆ ಈಸಿ ಆಗುತ್ತೆ. ಸೊ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅನ್ಕೊಳ್ತೀನಿ. ಸೊ ನನಗೂ ಹೆಲ್ತ್ ಅಪ್ಸೆಟ್ ಇರೋದ್ರಿಂದ ನಾನು ನಿಮಗೆ ಅಟ್ಲೀಸ್ಟ್ ಒಂದು ವಿಡಿಯೋ ಹಾಕೋಣ ಅನ್ನಿಸ್ತು. ನಿಮಗೂ ಕೆಲವರು ಲರ್ನಿಂಗ್ ಕಲಿಯೋರು ಇರ್ತೀರಾ, ಅದಕ್ಕೋಸ್ಕರನೇ ಹಾಗಾಗಿನೇ ಈ ವಿಡಿಯೋ ಮಾಡಿ ಹಾಕ್ತಾ ಇದ್ದೀನಿ. ಓಕೆ, ನಿಮಗೆ ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಯಾರು ಕಲಿಬೇಕು ಅನ್ನೋರಿದ್ರೆ ನಂದು 12ನೇ ತಾರೀಕಿರೋ ಆನ್ಲೈನ್ ವೆಬಿನಾರ್ ಕ್ಲಾಸ್ ಜಾಯ್ನ್ ಆಗಿ ನೀವು ಕಲಿಬೋದು. ಸೊ ಅದರಲ್ಲಿ ಯಾವುದೇ ಥರದ ರಿಸ್ಟ್ರಿಕ್ಷನ್ಸ್ ಇಲ್ಲ. ನಿಮಗೆ ಕಂಪ್ಲೀಟ್ ಡೀಟೇಲ್ಸ್ನ ಓದಿ ನನಗೆ ಮೆಸೇಜ್ ಮಾಡಿ. ಸ್ವಾದಿಷ್ಟತೆಯ ಸ್ವಾದ, ತಾಜಾತನದ ಆಹ್ಲಾದ, ಉತ್ತಮ ಆರೋಗ್ಯ ಮತ್ತು ಹೆಚ್ಚಿನ ರೋಗ ನಿರೋಧಕ ಶಕ್ತಿಯ ವೃದ್ಧಿಗೆ ಈಗ ನಿಮಗೆ ಸಿಗುತ್ತಿದೆ ಉತ್ತಮ ಗುಣಮಟ್ಟದ ಪೌಷ್ಟಿಕಾಂಶ ಶ್ರೀ ವೈದಿಕ್ ಮಿಲೆಟ್ ಹೆಲ್ತ್ ಮಿಕ್ಸ್. ಇದು ಸಿರಿಧಾನ್ಯಗಳ ಸಂಪತ್ತು.